ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು, ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. MG ಮಹೇಶ್ ಅವರು BJPಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಅಶ್ವಿನ್ ಕುಮಾರ್ JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆ ಆರಂಭಿಸ್ತಾ ಇದ್ದೀನಿ. ಪ್ರಶಾಂತ್, 2023 ಮೇ 18ನೇ ತಾರೀಕು 7 ಜನ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ವಿ. ಆ 7 ಜನ ಮತ್ತೆ ಸೇರಬೇಕು ಅಂತ DK ಶಿವಕುಮಾರ್ ಅವರು ಹೇಳ್ತಿದ್ರು. ನಾಳೆ ಅದೇ 7 ಜನರ ಮೀಟಿಂಗ್ ಆಯಿತು. ಅಜಿತ್, ನವೆಂಬರ್ 20ರ ನಂತರ DK ಶಿವಕುಮಾರ್ ಸತತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು. 2023ರಲ್ಲಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಏನು ಚರ್ಚೆ ನಡೆದಿತ್ತು, ಅವರ ಸಮಕ್ಷಮವೇ ಇನ್ನೊಮ್ಮೆ ಚರ್ಚೆ ಕರ್ನಾಟಕದ ರಾಜಕೀಯ ಕಾಂಗ್ರೆಸ್ನ ಭವಿಷ್ಯದ ಕುರಿತಂತೆ ಚರ್ಚೆ ಆಗಬೇಕು. ಅವರು ಸ್ಪೆಸಿಫಿಕಲಿ ಇಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನುವ ಭರವಸೆಯನ್ನು ನೀವು ಕೊಟ್ಟಿದ್ರಿ, ಅದನ್ನು ಈಡೇರಿಸಬೇಕು ಅನ್ನೋದು DK ಶಿವಕುಮಾರ್ ಅವರ ಒತ್ತಡ ಹೈಕಮಾಂಡ್ ಮೇಲೆ ಆಗಿತ್ತು. ಹೈಕಮಾಂಡ್ ನವೆಂಬರ್ 20ರ ನಂತರ ಒಂದೊಂದು ತಕ್ಷಣಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಇಲ್ಲ ವಿಧಾನಸಭೆಯ ಅಧಿವೇಶನ ಆಗಲಿ, ವಿಧಾನಸಭೆ ಅಧಿವೇಶನ ಆದ ನಂತರ ಬಜೆಟ್ ಆಗಲಿ, ಬಜೆಟ್ ಆದ ನಂತರ ಪಂಚರಾಜ್ಯಗಳ ಚುನಾವಣೆಗಳು ಅನ್ನುವ ಒಂದು ಕಾರಣವನ್ನು ಹೈಕಮಾಂಡ್ ಕೊಡ್ತಾ ಬಂತು. ಅಪ್ಲಿಕೇಶನ್ ಆಫ್ ಮೈಂಡ್ಗೆ ಹೈಕಮಾಂಡ್ ತಯಾರಿರಲಿಲ್ಲ. ಆದರೆ ಕೇರಳದ ಚುನಾವಣೆಗಳು ಮುಗಿದ ನಂತರ ಈಗ GBA ಚುನಾವಣೆ ಕೂಡ ಆಗಸ್ಟ್ ಅಂತಕ್ಕಂಥದ್ದು ಇರೋದ್ರಿಂದ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣಗಳು ಹೈಕಮಾಂಡ್ಗೂ ಕೂಡ ಈಗ ಅವರೇನು ವ್ಯಸ್ತತೆ ಇಲ್ಲ. ಒಂದು ಇನ್ನೊಂದು, ಕರ್ನಾಟಕದಲ್ಲೂ ಕೂಡ ನಾಳೆ ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆ ಸುಸೂತ್ರವಾಗಿ ನಡೆಯಬೇಕಾದ್ರೆ ಈ ಒಂದು ವಿಷಯ ಏನಿದೆ ತುಂಬ ವಿಳಂಬ ಅಂತ DK ಶಿವಕುಮಾರ್ ಹೇಳ್ತಿದ್ದಾರೆ. 2.5 ವರ್ಷ ಅಂತ ಹೇಳಿದರು, ಈಗ ಅದು 3 ವರ್ಷ ಆಯಿತು. ಹಾಗಾಗಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅನ್ನೋದು ಹೈಕಮಾಂಡ್ ಕೂಡ ಮನಸ್ಸು ಮಾಡಿದೆ. ಆ ಕಾರಣಕ್ಕೋಸ್ಕರ ನಿನ್ನೆ GB ಎಲೆಕ್ಷನ್ನು, ರಾಜ್ಯಸಭಾ ಎಲೆಕ್ಷನ್ನು, ವಿಧಾನ ಪರಿಷತ್ ಎಲೆಕ್ಷನ್ ಇಷ್ಟು ಇಟ್ಕೊಂಡು ಈ ಟೈಮ್ನಲ್ಲಿ ಈ ಚರ್ಚೆನ ಆರಂಭಿಸ್ತಾರೆ. ಅಲ್ಲ, ಚರ್ಚೆ ಮಾಡದೇ ಇದ್ದರೂ ಕೂಡ ಇದು ಬೇರೆ ರೀತಿಯ ಸ್ಪಿಲ್ ಓವರ್ಗೆ ಕಾರಣ ಆಗುತ್ತೆ ಅನ್ನುವುದಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರನ್ನ ಚರ್ಚೆಗೆ ಕರೀತಾ ಇದೆ. KC ವೇಣುಗೋಪಾಲ್ ನಿನ್ನೆ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದ್ದಾರೆ, DK ಶಿವಕುಮಾರ್ಗೂ ಕರೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸೋನಿಯಾ ಗಾಂಧಿ ಸಮಕ್ಷಮದಲ್ಲಿ, ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಸೋನಿಯಾ ಗಾಂಧಿ ಆಗ ಸಿಮ್ಲಾದಲ್ಲಿದ್ದರು ಯಾವಾಗ ಈ ನಿರ್ಣಯ ತೆಗೆದುಕೊಳ್ಬೇಕಾಗಿರುವಾಗ. DK ಶಿವಕುಮಾರ್ ಬಣದಿಂದ ಬ್ರೀಫ್ ಮಾಡಲಾಯಿತು. ಇಲ್ಲ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಕೊಳ್ಳುವಾಗ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಫೇಸ್ ಟೈಮ್ ಮೇಲೆ ನನ್ನ ಜೊತೆ ಮಾತಾಡಿದರು. ನೀವು ಒಪ್ಕೊಳ್ಳಿ, ನಿಮಗೊಂದು ಒಳ್ಳೆ ಭವಿಷ್ಯ, ನಾವಿದ್ದೀವಿ, ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದರು. ಆ ಕಾರಣಕ್ಕೋಸ್ಕರ ನಾನು ಒಪ್ಕೊಂಡೆ ಅನ್ನೋದನ್ನು DK ಶಿವಕುಮಾರ್ ಅನೇಕ ಬಾರಿ ಆಪ್ತರ ಎದುರುಗಡೆನೂ ಹೇಳಿದ್ದಾರೆ, ಮಾಧ್ಯಮಗಳಿಗೂ ಕೂಡ ಹೇಳಿದ್ದಾರೆ. ಹೀಗಿರುವಾಗ ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆ ನಿಗದಿಯಾಗಿದೆ. ಸೋನಿಯಾ ಗಾಂಧಿ ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಪ್ರಿಯಾಂಕಾ ಇರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಯಾಕಂದರೆ ಪ್ರಿಯಾಂಕಾ ಕರ್ನಾಟಕಕ್ಕೆ ಹಂಗೇನು ಸಂಬಂಧಪಟ್ಟದವರಲ್ಲ, ಫ್ಯಾಮಿಲಿ ಮೆಂಬರ್ ಆಗಿದ್ದರೆ ಗೊತ್ತಿಲ್ಲ. KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್. ಸುರ್ಜೇವಾಲಾ ಇರೋ ಡೌಟು ಅಂತಾರೆ. ಸುರ್ಜೇವಾಲಾ ಇರಬಹುದು, ಇರಲಿಕ್ಕಿಲ್ಲ. ಬಟ್ ನನಗನ್ಸುತ್ತೆ ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಹೈಕಮಾಂಡ್ ಮಾತನಾಡಿದೆ. ಯಾಕಂದರೆ AICC ಇನ್ಚಾರ್ಜ್ ಇದ್ದಾರೆ. ಅಂತಿಮ ನಿರ್ಣಯವನ್ನು ಹೇಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಾನು ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನ ಮೂಲಗಳನ್ನು ಸ್ವಲ್ಪ ಮಟ್ಟಿಗೆ ಟಚ್ ಮಾಡುವ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ ಏನು ಅಂತಂದರೆ, ವಿ ವಾಂಟ್ ಟು ಹಿಯರ್ ದೆಮ್. ಹೀಗೆ ನಿರ್ಣಯ ತೆಗೆದುಕೊಳ್ತೀವಿ ಅನ್ನೋದರ ಬಗ್ಗೆ KC ವೇಣುಗೋಪಾಲ್ ಆಗಲಿ, ರಾಹುಲ್ ಗಾಂಧಿ ಆಗಲಿ, ನ್ಯಾಚುರಲಿ ಪಾಲಿಟಿಕ್ಸ್ ಅಂದಮೇಲೆ ಹಂಗೆ ತಗೋತಾರೆ, ಹಿಂಗೆ ತಗೋತಾರೆ ಅಂತ ಚರ್ಚೆಗಳು, ನಿರ್ಣಯ ಪೊಲಿಟಿಕಲ್ ಸರ್ಕಲ್ಸಲ್ಲೂ ಬರ್ತವೆ, ಮೀಡಿಯಾ ಸರ್ಕಲ್ಸಲ್ಲೂ ಬರ್ತವೆ. ಬಟ್ ವೇಣುಗೋಪಾಲ್ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಬನ್ನಿ ನಿಮ್ದೇನೇನು ಅಹವಾಲುಗಳಿವೆ ಆ ಅಹವಾಲುಗಳನ್ನು ಹೇಳಿ, ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಖರ್ಗೆ ಅವ್ರ ಜೊತೆ ಮಾತನಾಡಿದಾಗಲೂ ಕೂಡ ಸಿದ್ದರಾಮಯ್ಯನವರು ಕೂಡ ಅದನ್ನು ಹೇಳಿದರು. ನಿಜವಾಗ್ಲೂ ಅಹವಾಲು ಕೇಳುವುದಕ್ಕೆ ಕರೆದಿದ್ದಾರೆ ಅಂತ ಅನ್ಸುತ್ತಾ? ಹೈಕಮಾಂಡ್ ಏನೋ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡೇ ಕರೆಯೋಲ್ಲ. ಮೈಂಡ್ ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ಅ ಡೈನಾಮಿಕ್ ಸಿಚುವೇಶನ್. ನಾಳೆ 11 ಗಂಟೆಗೆ ಕರೆದ್ರು, ಒಂದು ನಿರ್ಣಯ ತೆಗೆದುಕೊಂಡ್ಬಿಟ್ರು, ಆಗ್ಬಿಡುತ್ತೆ ಅಂತಕ್ಕಂಥದ್ದು ಇರಲ್ಲ. ಈಗ ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ವಿ, ನಾಳೆ ರಿಟರ್ನು ಬುಕ್ ಆಗಿಬಿಟ್ಟಿದೆ ಅಂತ, ನಾಳೆ ವಾಪಸ್ಸು ಬರ್ತಾರೆ ಅಂತ. ಎಲ್ಲವೂ ನಾಳೆ 1 ಗಂಟೆ ಸಭೆಯಲ್ಲಿ ಆಗಿಬಿಡುತ್ತೆ ಅಂತಕ್ಕಂಥದ್ದಲ್ಲ. ಇಟ್ ಮೇ ಬಿ ಎ ಸ್ಟಾರ್ಟಿಂಗ್ ಪಾಯಿಂಟ್. ನಾಳೆಯಿಂದ ಚರ್ಚೆಗಳು ಆರಂಭವಾಗ್ಬೋದು. ಯಾವಾಗ ಹೈಕಮಾಂಡ್ ಹೆಂಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಯಾಕಂದರೆ ಇಂದಿರಾ ಗಾಂಧಿ ಕಾಲದ, ರಾಜೀವ್ ಗಾಂಧಿ ಕಾಲದ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಹೈಕಮಾಂಡ್ ಇದಲ್ಲ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ನೀವು ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಸುಲಭ. ಈಗ ನಾನಾ ರೀತಿಯ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ ಇರುತ್ತೆ.
ಆ ಕಾರಣ ಈಗ ಸಿದ್ದರಾಮಯ್ಯನವರು ಆಪ್ತರೊಬ್ಬರು ಹೇಳ್ತಾ ಇದ್ರು ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ ಚರ್ಚೆ ಮಾಡೋದಕ್ಕೆ ಕರೆದಿರೋದಿಲ್ಲ ಅಂತ. ಅದಿತಿ, ಈಗ ನೋಡಿ, ನಾವು ಸಂಜೆ ಕೂಡ ಚರ್ಚೆ ಮಾಡಿದ್ವಿ. ಇರುವ 4 ಪಾಯಿಂಟ್ಗಳನ್ನು ನೀವು ಲೆಕ್ಕ ಹಾಕಿದರೆ ನೋಡಿ, GBA ಚುನಾವಣೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಹೌದು. ಹೀಗಾಗೇನು ಹೈಕಮಾಂಡ್ ನಾಳೆ ಕರೆದು GBA ಚುನಾವಣೆ ಚರ್ಚೆ ಮಾಡಲ್ಲ. ಕರೆಕ್ಟ್. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಯ ಡೇಟ್ ಫಿಕ್ಸ್ ಆಗಿದೆ. ಆ ಚರ್ಚೆ ನಡಿಬೋದು. ಬಟ್ ನೀವು ಅನೇಕ ಬಾರಿ ನೋಡಿದಿರಿ, ಈಗ ನಮ್ಮ ರಮೇಶ್ ಬಾಬು ಅವ್ರದ್ದು ಹೆಸರು ಬಂತು. ಕರ್ನಾಟಕದಲ್ಲಿ ಫಿಕ್ಸ್ ಆದ ನಂತರ ಅದು ಕೇಂದ್ರಕ್ಕೆ ಹೋಗುತ್ತೆ, ಸ್ಕ್ರೀನಿಂಗ್ ಕಮಿಟಿಯಿಂದ ಅದು ಮುಂದಕ್ಕೆ ಹೋಗುತ್ತೆ. ಅನೇಕ ಬಾರಿ ಈ ರೀತಿ ಚುನಾವಣೆಗಳಲ್ಲಿ ಸ್ಕ್ರೀನಿಂಗ್ ಕಮಿಟಿಗೂ ಹೋಗಲ್ಲ, ಕೆಲವೊಂದು ಸಲ ಡೈರೆಕ್ಟಾಗಿ ಕೇಂದ್ರೀಯ ಚುನಾವಣಾ ಸಮಿತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಇಲ್ಲಿ ಇನ್ನೂ ಪ್ರಕ್ರಿಯೆ ಯಾವುದೂ ಕೂಡ ನಡೆದಿಲ್ಲ. ಅಂದರೆ ಕರ್ನಾಟಕದಲ್ಲಿ ಹೆಸರು ಫಿಕ್ಸ್ ಆಗಿಬಿಟ್ಟಿದೆ, ನಾವು ದಿಲ್ಲಿಗೆ ತೆಗೆದುಕೊಂಡು ಆ ಪ್ರಕ್ರಿಯೆ ನಡೆದಿಲ್ಲ. ಹೀಗಾಗಿ ಅಂತಿಮವಾಗಿ ಏನೂ ತೀರ್ಮಾನ, ಬರೀ ವಿಧಾನ ಪರಿಷತ್ ರಾಜ್ಯಸಭೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಾದರೆ ಈ ಮಟ್ಟದ, ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರಲ್ವ, ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದು, ಹೌದು, ಈ ಮಟ್ಟದ ಹೈಪ್ ಅದು ತೆಗೆದುಕೊಳ್ತಾ ಇರಲಿಲ್ಲ. ನನಗನ್ಸುತ್ತೆ ಎರಡು ವಿಷಯಗಳ ಬಗ್ಗೆ ನಿಶ್ಚಿತವಾಗಿ ಒಂದು ಮುಕ್ತ ಚರ್ಚೆ ನಡಿಬೋದು ಅಂತ ಅನ್ಸುತ್ತೆ. ಒಂದು, ನಾಯಕತ್ವ ಬದಲಾವಣೆ. ಆಯ್ತಪ್ಪ, ನಾಯಕತ್ವ ಬದಲಾವಣೆಯನ್ನು DK ಶಿವಕುಮಾರ್ ಒತ್ತಿ ಹೇಳ್ತಾರೆ. ಈ ರೀತಿಯ ಸಭೆಯಲ್ಲಿ DK ಶಿವಕುಮಾರ್ ಅವ್ರು ಕಾಯ್ತಾ ಇದ್ದಾರೆ ಮಾತಾಡೋಕ್ಕೆ. ಹೌದು, ನಾಯಕತ್ವ ಬದಲಾವಣೆ ಆಗಬೇಕು, ನಾನು ಕಾಯ್ತಿದ್ದೀನಿ, ನನಗೆ ಭಾಳ ಮುಜುಗರ ಆಗ್ತಾ ಇದೆ, ನನ್ನ KPCC ಅಧ್ಯಕ್ಷ ಸ್ಥಾನ ಬೇಡ, ನಾನು ಮುಖ್ಯಮಂತ್ರಿ ಮಾಡಿ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಸಿದ್ದರಾಮಯ್ಯನವರು ಕೂಡ ಈಸ್ ಎ ಶ್ರೂಡ್ ಪೊಲಿಟಿಷಿಯನ್. ಹೌದು, ಅವರು ಕೂಡ ಇಲ್ಲ, ನಾಯಕತ್ವ ಬದಲಾವಣೆಗೆ ಈಗ ಪ್ರಶ್ನೆ ಬರೋಲ್ಲ, ಈಗ ನೀವು ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಅನ್ನೋದನ್ನು ಅವರು ಕೂಡ ಇದನ್ನು ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್. ಬಟ್ ಇಂಟ್ರೆಸ್ಟಿಂಗ್ ಇರೋದು, ಬರೀ ರಾಹುಲ್ ಗಾಂಧಿ ಇಲ್ಲ ಅಲ್ಲಿ ಸೋನಿಯಾ ಗಾಂಧಿ ಕೂಡ ಇದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ ಮಾತನ್ನು ತೆಗೆದುಹಾಕುವ ಪರಿಸ್ಥಿತಿಯಲ್ಲಿ ಈ ಇಬ್ಬರು ನಾಯಕರು ಇದ್ದಾರೆ ಅಂತ ನನಗನ್ಸಲ್ಲ. ಯಾರು? ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್. ಯಾಕಂದರೆ ಸೋನಿಯಾ ಗಾಂಧಿ ಅವ್ರಿಗೆ ತಂದೆ ಆಗಿರ್ತಕ್ಕಂಥ ಒಂದು ಲೀಡರ್ಶಿಪ್ ಇದೆ, ಒಂದು ರ್ಯಾಪೋ ಈ ಎಲ್ಲ ನಾಯಕರುಗಳ ಜೊತೆ ಸೋನಿಯಾ ಗಾಂಧಿ ಅವ್ರದ್ದು ಇದ್ದೇ ಇದೆ. ಆ ಕಾರಣದಿಂದ ನಾಳೆಯ ಸಭೆ ಕ್ರೂಷಿಯಲ್ ಅನಿಸುತ್ತೆ. ಬಟ್ ಹಿಂಗೆ ನಿರ್ಣಯ ತೆಗೆದುಕೊಳ್ತಾರಾ? ದ್ಯಾಟ್ ಈಸ್ ಮಿಯರ್ ಸ್ಪೆಕ್ಯುಲೇಷನ್. ಮತ್ತು ಅಜಿತ್, ನನಗೆ ಪಾಲಿಟಿಕ್ಸಲ್ಲಿ ಯಾವಾಗ ಅನಿಸೋದು, ಹೈಕಮಾಂಡ್ಗಳು ಹಿಂಗೆ ಇಲ್ಲ, ನಾವು ಇದೇ ನಿರ್ಣಯ ತೆಗೆದುಕೊಳ್ತೀವಿ ಅಂತ ಕೂರುವ ಪರಿಸ್ಥಿತಿಯಲ್ಲಿ ಇರಲ್ಲ ಈ ರೀತಿಯ ಜನನಾಯಕರ ಜೊತೆ. ನಾವು ಯಡಿಯೂರಪ್ಪನವ್ರನ್ನೂ ನೋಡಿದ್ದೀವಿ, ದೇವೇಗೌಡರು ನೋಡಿದ್ದೀವಿ, ಸಿದ್ದರಾಮಯ್ಯನವ್ರನ್ನೂ ನೋಡಿದ್ದೀವಿ. ಡೈನಾಮಿಕ್ ಸಿಚುವೇಶನ್ ಇರುತ್ತೆ, ಅಲ್ಲಿ ಅವ್ರ ರಿಯಾಕ್ಷನ್ ಏನು, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಟುಮಾರೋಸ್ ಪೊಲಿಟಿಕಲ್ ಚರ್ಚೆ. ರಮೇಶ್ ಬಾಬು ಅವರೇ, ಏನು ಸಭೆ ಇದು? ಒಬ್ಬ ಪತ್ರಕರ್ತರಾಗಿ ಅವರ ದೃಷ್ಟಿಕೋನದಲ್ಲಿ ಪ್ರಶಾಂತ್ ನಾಥೂರವರು ವಿಶ್ಲೇಷಣೆ ಮಾಡಿದ್ದಾರೆ. ನಮಗೆ ಇರ್ತಕ್ಕಂಥ ಮಾಹಿತಿ, ಅಂದರೆ ಪಕ್ಷದಲ್ಲಿ ಆಂತರಿಕವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಹಲವಾರು ಇಶ್ಯೂಸ್ ಈಗ ನಮ್ಮ ಮುಂದೆ ಇದೆ. ಒಂದು, ರಾಜ್ಯಸಭಾ ಚುನಾವಣೆ ಇದೆ. ಎರಡನೇದು, ಇನ್ನೊಂದು 2-3 ದಿನಗಳಲ್ಲಿ ಅಸೆಂಬ್ಲಿಯಿಂದ ಕೌನ್ಸಿಲ್ಗೆ ಎಲೆಕ್ಟ್ ಆಗೋಂಥದ್ದು 7 ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ನೋಟಿಫಿಕೇಷನ್ ಆಗೋಂಥ ಸಾಧ್ಯತೆ ಇದೆ. ಈಗ SIR, ವಿಶೇಷವಾಗಿ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಏನು ಮಾಡ್ತಾಯಿದೆ, ಆ ವಿಷಯದಲ್ಲಿ ಭಾಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷ ಅದನ್ನು ಪರಿಗಣನೆ ಮಾಡಿದೆ. ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಚುನಾವಣೆಯನ್ನು ಮಾಡಬೇಕಾಗಿದೆ. ಅದ್ರ ಜೊತೆಯಲ್ಲೇ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಚುನಾವಣೆಯನ್ನು ಮಾಡಬೇಕಾಗಿದೆ. ಮತ್ತು ಈಗ ರಾಜ್ಯ ಸರ್ಕಾರದಲ್ಲಿ 3 ಸ್ಥಾನಗಳು ಖಾಲಿ ಇದ್ದಾವೆ, ಕ್ಯಾಬಿನೆಟ್ ರ್ಯಾಂಕ್ 3 ಸ್ಥಾನ. ಅದರ ಸಹಿತವಾಗಿ ರೀಶಫಲ್ ವಿಚಾರನೂ ಸಹಿತವಾಗಿ ಎಲ್ಲ ಆಪ್ಷನ್ ಓಪನ್ ಇಟ್ಕೊಂಡು ಆಗೋಂಥ ಚರ್ಚೆಗಳು ಸಾಧ್ಯತೆಗಳು ಇದ್ದಾವೆ. ಬಟ್ CM, DCM ಇಬ್ಬರೂ ಸಹ ಅವರು ಹೊಂದಾಣಿಕೆ ಮೇಲೆ ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ಟು ಅಥವಾ ಚೇಂಜ್ ಆಫ್ ಮಿನಿಸ್ಟ್ರಿ, ಅವೆಲ್ಲ ನಾವು ಇಬ್ಬರು ಒಪ್ಕೋತೇವೆ ಅನ್ನೋ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ರಚನೆ ಆದ ದಿನದಿಂದಲೂ ಸಹ ಇಂಥ ಚರ್ಚೆಗಳು ನಡೀತಾ ಇದೆ. ಅದು ಸ್ವಾಭಾವಿಕ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಸಹ ಇತಿಹಾಸವನ್ನು, ರಾಜ್ಯಸಭೆ ವಿಧಾನ ಪರಿಷತ್ ಆಗಿದ್ರೆ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತು, ಇಂಥ ವಿಷಯ ಇದೆ ಚರ್ಚೆಗೆ ಬನ್ನಿ ಅಂತ. SIR ವಿಷಯ ಹೆಸ್ ಟು ಗೋ ಪ್ರಿಪೇರ್ಡ್ ಫಾರ್ ಇಟ್ ಸರ್. ಅಂದರೆ ದಾಖಲೆಗಳಿರ್ತವೆ. ಹೇಳ್ತೀನಿ, ಇಟ್ ಇಸ್ ನಾಟ್ ಲೈಕ್ ದಟ್. ನೋಡಿ, ಅದನ್ನು ಹೇಳಿದ್ದು, ನೀವು ಪತ್ರಕರ್ತರಾಗಿ ನಿಮ್ಮ ದೃಷ್ಟಿಕೋನ ಬೇರೆ, ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ವಿಚಾರಗಳು ಬೇರೆ ಇರುತ್ತೆ. ಈಗ SIR ಅನ್ನೋ ವಿಚಾರ ಕರ್ನಾಟಕದಲ್ಲಿ ಈಗ ನೋಟಿಫಿಕೇಶನ್ ಆಗಿದೆ ಅಂಥದ್ದು. ಸೊ ಫಸ್ಟು ಬಿಹಾರದಲ್ಲಿ ಮೊದಲನೇ ಹಂತ ಆಯಿತು, ಮತ್ತು ಉಳಿದಂತೆ 12 ರಾಜ್ಯದಲ್ಲಿ 2ನೇ ಹಂತ ಆಯಿತು. ಈಗ 16 ರಾಜ್ಯ ಇನ್ಕ್ಲೂಡಿಂಗ್ ಕರ್ನಾಟಕ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನರದ ಪ್ರಭಾವ ಆಯಿತು ಮತ್ತು ಅದು ಯಾವ ರೀತಿ ದುರುಪಯೋಗ ಆಗಿದೆ, ಚುನಾವಣಾ ಆಯೋಗ ಎಲ್ಲೆಲ್ಲಿ ತಪ್ಪುಗಳು ಮಾಡಿದೆ, ಇವೆಲ್ಲವೂ ಚರ್ಚೆ ಆಗಬೇಕಾಗಿದೆ.
ಮತ್ತು ವಿ ಆರ್ ವೆರಿ ಕ್ಲಿಯರ್. ಕರ್ನಾಟಕದಲ್ಲೇನು ಇಮಿಡಿಯೇಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆ ಇಲ್ಲ. ಮತದಾರರ ಪಟ್ಟಿ ಅವರು ಏನಾದ್ರು ತಪ್ಪು ಮಾಡೋ ಪ್ರಯತ್ನ ಮಾಡಿದ್ರೆ ಸರಿಪಡಿಸೋಂಥ ಅವಕಾಶಗಳಿದ್ದಾವೆ. ಅದು ಸಹ ನಮ್ಮ ಈಗ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಿನ್ನೆ ಭಾಳ ಸುದೀರ್ಘವಾದಂಥ ಚರ್ಚೆಯನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ಆಯೋಜನೆ ಮಾಡಿ ಸುರ್ಜೇವಾಲಾರವರು ನಾವೆಲ್ಲ ಅಂದರೆ ಪಕ್ಷದ ಆಂತರಿಕವಾಗಿ ಶಾಸಕರು ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಇವತ್ತು BLOಗಳ ಕಾರ್ಯ ಏನಿದೆ, BLA 2 ಕಾರ್ಯ ಏನಿದೆ, ಶಾಸಕರ ಕಾರ್ಯ ಏನಿದೆ, ಕಾರ್ಯಕರ್ತರ ಕಾರ್ಯ ಏನಿದೆ, ನಮ್ಮ ಮುಂದೆ ಇರ್ತಕ್ಕಂಥ ಪ್ರಿಯಾರಿಟಿ ಇವತ್ತು SIR. ರಾಜಕೀಯವಾಗಿ ಪತ್ರಕರ್ತರಾಗಿ ನಿಮ್ಮ ಚರ್ಚೆಗಳು ಏನೇ ಇದ್ರು ಸಹ ಸರ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಲ್ಲ, ರಾಜಕೀಯವಾಗಿ ಪತ್ರಕರ್ತರಾಗಿ ಅಂದ್ರಲ್ಲ, ನಾವು ಪತ್ರಕರ್ತರು ಸಾಮಾನ್ಯವಾಗಿ ಡಾಟ್ಸ್ ಕನೆಕ್ಟ್ ಮಾಡ್ತೀವಿ. ಪ್ರತಿಕ್ರಿಯೆ ನೋಡಿ, SIR ಇದ್ರೆ SIR ಚರ್ಚೆ ಅಂತ ಹೇಳ್ತಿದ್ರು. ರಾಜ್ಯಸಭಾ ಇದ್ರೆ ಇಲ್ಲಪ್ಪ. ಅದನ್ನೇ ಆಮೇಲೆ ಎರಡೆರಡು ಸಲ ನೊಣವಿನಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ನಾನು ಅದಕ್ಕೆ ನಿಮಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳಿದ್ದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ ಮೊದಲ ದಿನದಿಂದಲೂ ಸಹ ಇನ್ಕ್ಲೂಡಿಂಗ್ ಸುವರ್ಣ ಟಿವಿ ಈ ಚರ್ಚೆಗಳು ನಡೀತಲೇ ಇದೆ. ಇಟ್ ಇಸ್ ನಾಟ್ ದ ಫಸ್ಟ್ ಒನ್. ನೀವು ಇವತ್ತು ಮಂತ್ರಿಮಂಡಲದ ವಿಚಾರ ಇರ್ಬೋದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು, ಇವತ್ತೇನಾದ್ರು ಫಸ್ಟ್ ಟೈಮ್ ಆಗಿದ್ದಿದ್ರೆ ನಾನು ನೀವು ಹೇಳ್ತಾ ಇರ್ತಕ್ಕದ್ದು ಇರ್ಬೋದು ಅಂತ ಹೇಳ್ತಿದ್ದೆ. ನೀವು ಒಂದು 25-30 ಸಲ ಮಾಡಿದ್ದೀರಾ ಮುಖ್ಯಮಂತ್ರಿಗಳು ಬದಲಾವಣೆ. ಮುಖ್ಯಮಂತ್ರಿ ನಿಮ್ಮ ಶಾಸಕರುಗಳು ಎಷ್ಟು ಸಲ ಮಾತಾಡಿದಾರೋ ಅಷ್ಟು ಸಲ ಮಾಡಿದ್ದೀವಿ ನಾವು. ನಿಮಗೆ ಬಿಜೆಪಿ ಅವರು ಲೆಕ್ಕನ ಇಟ್ಟಿದ್ದಾರೆ. AICC ಅವರಾಗಲಿ ಮತ್ತೊಬ್ಬರಾಗಲಿ ಯಾವತ್ತೂ ಸಹ ಇಂಥ ವಿಷಯದ ಮೇಲೆ ನಾವು ಕರೆದಿದ್ದೀವಿ ಅನ್ನೋ ಮಾತನ್ನು ಯಾವತ್ತೂ ಹೇಳಿಲ್ಲ. ಅವರು ಅನುಭವದ ಮೇಲೆ ಪ್ರಶಾಂತ್ ಅವರು ಹೇಳಿದ್ರು, ಕೆಲವು ಸಲ ವಿಷಯ ಇರ್ತವೆ, ಕೆಲವು ವಿಷಯ ಇಲ್ಲದಲೇ ಕರೀತಾರೆ. ಒಂದಂತೂ ನಮಗೆ ಸೂಚನೆ ಇತ್ತು, ಕೇರಳ ಚುನಾವಣೆ ಮತ್ತು ಕೇರಳ ಫಲಿತಾಂಶ, ಕೇರಳದ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆಯಾಗೋವರೆಗೂ ನಮ್ಮ ರಾಜ್ಯದ ನಾಯಕರನ್ನ ಕರೆಯಲ್ಲ ಅನ್ನೋದು ನಮಗೊಂದು ಮೆಸೇಜ್ ಇತ್ತು. ಅದನ್ನು ಭಾಳ ಸಂದರ್ಭಗಳಲ್ಲಿ ನೀವು ಹೇಳಿದ್ದೀರಾ, ಚರ್ಚೆನೂ ಆಗಿದೆ, ಸಾರ್ವಜನಿಕವಾಗೂ ಚರ್ಚೆ ಆಗಿದೆ. ಈಗ ಅದು ಮುಗಿದಿದೆ. ರಾಹುಲ್ ಗಾಂಧಿರವರು ವಿದೇಶ ಪ್ರವಾಸದಲ್ಲಿದ್ದಾರೆ, ಬಟ್ ಅವರೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಖರ್ಗೆರವರು ಇದೇ ರಾಜ್ಯದವರು ಇದ್ದಾರೆ. ಮತ್ತು ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಉಪಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ, ಏರ್ಪೋರ್ಟ್ ರೀಚ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಒಂದು ಸಲ ಮಾತಾಡಿದ್ದು ಡಿ ಕೆ ಶಿವಕುಮಾರ್ ಅವರು ನೊಣವಿನಕೆರೆ ಅಜ್ಜಯ್ಯನ ಪಾದುಕೆಯ ದರ್ಶನದ ನಂತರ. ನನ್ನನ್ನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ ಅಂದಿದ್ರು. ಆ ನಂತರ ಹೋಗಲೇಬೇಕಾಗುತ್ತೆ, ಹೋಗ್ತಾ ಇದ್ದೀನಿ ಅಂದರು. ಆಮೇಲೆ ಹೋಗಿ ಎರಡನೆಯ ಸಲ ನೊಣವಿನಕೆರೆ ಅಜ್ಜಯ್ಯನ ಪಾದುಕೆ ದರ್ಶನ ಮಾಡಿದ್ರು. ಮನೆಯಿಂದ ಹೊರಡುವಾಗಲೂ ಮಾಧ್ಯಮದ ಜೊತೆ ಮಾತನಾಡಲಿಲ್ಲ, ನಮಸ್ಕಾರ ಮಾಡಿ ಹೊರಟರು. ಏರ್ಪೋರ್ಟ್ನಲ್ಲಿ ಕೂಡ ಮಾತಾಡಲಿಲ್ಲ. ಇವರಿಗಿಂತ ಮುಂಚೆ ಸಹೋದರ ಡಿ ಕೆ ಸುರೇಶ್ ಅವರು ದಿಲ್ಲಿಗೆ ಹೋಗಿದ್ದಾರೆ. ಎಸ್ ರಮೇಶ್ ಬಾಬು ಅವರೇ, ಇದು ರೆಗ್ಯುಲರ್ ಆಗಿ ನಡೆಯೋದು ಅಂತಿದ್ದೀರಿ. ನಾನು ಅದನ್ನೇ ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ. ಈ ಥರ ವಿಜುವಲ್ಸ್ನ ನೀವು ಎಷ್ಟು ಸಲ ತೋರಿಸಿದ್ದೀರ ನೀವೇ ರೀಕಾಲ್ ಮಾಡ್ಕೊಂಬಿಡಿ. ಇದು ಸ್ವಾಭಾವಿಕ, ಅದು ತಪ್ಪು ಅಂತ ಅಲ್ಲ. ಮಹೇಶ್ ಅವರು ಒಂದು ನಿಮಿಷ ಮಾತಾಡಲಿ, ಅವರು ಇದು ತಪ್ಪು ಅಂತ ಅಲ್ಲ. ಇವತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕು, ಅವ್ರು ಉತ್ತರ ಕೊಡಬೇಕು, ಕೊಡ್ತಿದ್ದಾರೆ. ಎಸ್ ರಮೇಶ್ ಬಾಬು, ನೀವು ರಾಜಕೀಯದ ಡೆವಲಪ್ಮೆಂಟ್ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಅಥವಾ ಈ ಥರ ಇರ್ಬೋದು ಅನ್ನೋ ಊಹೆ ಮೇಲೂ ಚರ್ಚೆಗಳಾಗ್ತವೆ. ಅದು ತಪ್ಪು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ಇದಾಗಂಥದ್ದೇ, ಎಲ್ಲ ಪಾರ್ಟಿಲೂ ಇರೋಂಥದ್ದೇ, ಅದು ಚರ್ಚೆ ಆಗಂಥದ್ದು. ಬಟ್ ನಮಗೆ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು ಭಾಳಷ್ಟು ಸಂದರ್ಭಗಳಲ್ಲಿ ಇನ್ಕ್ಲೂಡಿಂಗ್ ಅಸೆಂಬ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಹೈಕಮಾಂಡ್ ಡಿಸಿಷನ್ ಏನಿದೆ ನಾನು ಫಾಲೋ ಮಾಡ್ತೀನಿ. ಇದೇ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೆ ವಿಲ್ ಒಬೈಡ್ ಇಟ್ ಅಂತೇಳಿ. ಸೊ ಇವತ್ತು ಬೇರೆವೆಲ್ಲ ಈಗೇನೋ ಆಗಲೇ 7 ಜನ ಭೇಟಿಯಾಗಿದ್ರು ಸೋನಿಯಾ ಗಾಂಧಿಯವರು, ಅವೆಲ್ಲ ಊಹಾಪೋಹ ಮತ್ತು ಅಂತೆಕಂತೆ ಬಿಟ್ಟರೆ ನಿಖರವಾಗಿ ಯಾರೂ ಸಹ ಇಂಥ ದಿನ ಸಭೆ ಆಯಿತು, ಈ ವಿಷಯದ ಮೇಲೆ ಚರ್ಚೆ ಆಯಿತು, ಹಿಂಗೆ ಆಯಿತು, ಇನ್ಕ್ಲೂಡಿಂಗ್ AICC ಅಧ್ಯಕ್ಷರು ಎಲ್ಲೂ ಸಹ ಹೇಳಿಲ್ಲ. AICC ಅಧ್ಯಕ್ಷರು ಸಹ ಹೇಳಿದ್ದಾರೆ, ಸಂದರ್ಭ ಬಂದಾಗ AICC ವಿಲ್ ಟೇಕ್ ದ ಡಿಸಿಷನ್ ಅಂತೇಳಿ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ಪದ್ಧತಿ, ಬಟ್ ಇತ್ತೀಚೆಗೆ ಒಂದು ಡೆಮಾಕ್ರೆಟಿಕ್ ಆಗಿ ಹೋಗ್ತಾ ಇದ್ದಾರೆ. ಮೊನ್ನೆ ಆದಂಥ ಕೇರಳ ಸೆಲೆಕ್ಷನ್ ಸಹ ನೋಡಿದ್ದೇವೆ. ಹಾಗಾಗಿ ಇವತ್ತು ಇರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸು, ಇನ್ಕ್ಲೂಡಿಂಗ್ SIR, ರಾಜ್ಯಸಭಾ ಚುನಾವಣೆ ಇರ್ಬೋದು, ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಮತ್ತು ವೆರಿ ಇಂಟ್ರೆಸ್ಟಿಂಗ್ಲಿ ನೆಕ್ಸ್ಟ್ ಮಂತು ಎಂಡ್ ಆಫ್ ದ ಜೂನ್ ಅಥವಾ ಜುಲೈನಲ್ಲಿ ಅಸೆಂಬ್ಲಿ ಸೆಷನು ಸಹ ನಡೀತಾ ಇದೆ. ಸೊ ಇವೆಲ್ಲ ಕಾರಣಕ್ಕೆ ಕರೆದಿದ್ದಾರೆ.
ಅಲ್ಲಿ ವೇಣುಗೋಪಾಲ್ರವರಿಗೆ ರಾಹುಲ್ ಗಾಂಧಿರವರು ಏನು ಸೂಚನೆಯನ್ನು ಕೊಟ್ಟಿರ್ತಾರೆ ಅದರ ಮೇಲೆ ಚರ್ಚೆಗಳಾಗುತ್ತೆ. ಸೊ ಅಲ್ಲಿ ವಿಶೇಷವಾಗಿ ಖರ್ಗೆ ಸಾಹೇಬ್ರದ್ದು ಅಧ್ಯಕ್ಷತೆ ಇರುತ್ತೆ, ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಇರ್ತಾರೆ, ಮತ್ತು ಇವರೆಲ್ಲ ತೀರ್ಮಾನಗಳು ಅಥವಾ ಚರ್ಚೆ ಮಾಡೋಂಥ ವಿಷಯಗಳನ್ನ ತಗೋತಾರೆ. ಅದು ಬಿಟ್ಟರೆ ಮತ್ತೆ ಇವತ್ತು ಭಾಳ ಇದರಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಡಿಬೇಟ್ ಮಾಡ್ಬಿಡು ಹೋಗಿತ್ರಿ ಇವತ್ತು. ಇಲ್ಲ, ಅದು ಸಹ ಇದೆ. ಇವತ್ತು ಪ್ರೆಸ್ ಮೀಟ್ ಮಾಡಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಪೆಟ್ರೋಲು, ಡೀಸೆಲ್ಲು, ಮತ್ತೊಂದು ವಿಚಾರಗಳನ್ನ ಸುರ್ಜೇವಾಲಾರವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಜಯರಾಮ್ ರಮೇಶ್ ಅವರು ಅದನ್ನು ಟ್ವೀಟ್ ಮಾಡಿರೋಂಥದ್ದು, ರಾಹುಲ್ ಗಾಂಧಿಯವರು ಮಾತಾಡಿರ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಯಾವ ರೀತಿ ತಗೋಬೇಕು ಅದಕ್ಕೆ ಬೇರೆ ಇದೆ. ಇವತ್ತು ಕರ್ನಾಟಕಕ್ಕೆ ಸೀಮಿತವಾಗಿ ಅವ್ರು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ AICC ಅವರು ಎಲ್ಲ ರಾಜ್ಯದ ನಾಯಕರನ್ನ, ಅಧ್ಯಕ್ಷರನ್ನ, PCC ಅಧ್ಯಕ್ಷರನ್ನ, ಕರ್ನಾಟಕ ಮತ್ತು ಮುಖ್ಯಮಂತ್ರಿಗಳನ್ನ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳನ್ನ ಕರೆದು ಆ ಸಭೆ ಸಪ್ರೇಟ್ ಮಾಡ್ತಾರೆ. ಅದನ್ನು ಸಹ ದೊಡ್ಡ ಇಶ್ಯೂ ಆಗಿ ಇವತ್ತೇನು ಕೇಂದ್ರದ BJP ಸರ್ಕಾರದ ಕಾರಣದಿಂದ ಬೆಲೆ ಏರಿಕೆ ಏನಾಗ್ತಾ ಇದೆ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಎನ್ನುವುದು ಚರ್ಚೆ ಆಗುತ್ತೆ. ಬಟ್ ಇವತ್ತು ಏನು ದೆಹಲಿನಲ್ಲಿ ಆಗ್ತಾ ನಥಿಂಗ್ ಮಚ್ ಇಂಪಾರ್ಟೆಂಟ್ ರಮೇಶ್ ಬಾಬು ಅವರ ಪ್ರಕಾರ ರೆಗ್ಯುಲರ್ ಆಗಿ ನಡೀತಾ ಇರೋದು ರೂಟೀನ್. ಇದೇನು ಈಗ ಪ್ರಶಾಂತ್ ನಾಥ್ ಅವ್ರು ಮತ್ತೆ ನಾನು ಹೇಳ್ತೀನಿ, ಅವ್ರೇನು ಅವ್ರ ಅನುಭವದ ಮೇಲೆ ಹೇಳಿದ್ದಾರೆ, ಎಷ್ಟು ಸಹ ಸರಿ ಇದೆ. ಕೆಲವು ಸಮಯ ನಿರ್ದಿಷ್ಟವಾದಂಥ ವಿಚಾರ ಇಟ್ಕೊಂಡು ಕರೀತಾರೆ, ಕೆಲವು ಸಮಯ ಮತ್ತೆ ಹೇಳಿದ್ರಲ್ಲ, ಇನ್ಕ್ಲೂಡಿಂಗ್ ಸುವರ್ಣ ನ್ಯೂಸ್ 10 ಚರ್ಚೆಗಳಾಗಿದೆ. 10 ಚರ್ಚೆಗಳ ಪ್ರತಿ ಚರ್ಚೆ ಆಗಿದ್ದು ನಿಮ್ಮ ಶಾಸಕರೊಬ್ಬರು ಮಾತಾಡಿದಾಗಲೇ, ಅದು ನಿಮ್ಮ ಶಾಸಕರೊಬ್ರು ಹೇಳಿಕೆ ಕೊಟ್ಟಾಗಲೇ ನಾವು ಚರ್ಚೆ ಮಾಡಿ ನಿಮ್ಮ ಹೇಳಿಕೆಯನ್ನು ಸ್ವಾಗತ ಮಾಡ್ಕೊಂಡು ಅದು ನಿಂಗೂ ಇಂಟರ್ಪ್ರಿಟ್ ಮಾಡ್ಬೋದು. ಹೆಂಗೆ ಸುವರ್ಣದವ್ರು ಕೇಳಿದಾಗ ನಾವು ರಿಯಾಕ್ಟ್ ಮಾಡಿ ಆಗಿದೆ ಅಂತ ಹೇಳ್ಬೋದು. ಅದೇ ತಪ್ಪು ಅಂತಾರೆ. ನಿಮ್ಗೆ ಬೇಕಾಗಿ ನೀವು ಇಂಟರ್ಪ್ರಿಟ್ ಮಾಡ್ತೀರಾ, ನನಗೆ ಬೇಕಾಗಿ ನಾನು ಇಂಟರ್ಪ್ರಿಟ್ ಮಾಡ್ತೀನಿ. ಅದು ಸ್ವಾಭಾವಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.